ಧರ್ತಿ ಧೋರಾರಿ ವೀರಮಾತಾ ಪನ್ನದಾಯಿ ಅವರಿಗೆ ಸಮರ್ಪಿತ ಜನಪದ ನೃತ್ಯ ನಮನ. ಕೇಸರಿಯ ರೆಸ್ಟೋರೆಂಟ್ ಹೆಮ್ಮೆಯಿಂದ ಧರ್ತಿ ಧೋರಾರಿ ಎಂಬ ಶಕ್ತಿಯುತ ಜನಪದ ನೃತ್ಯ ಪ್ರದರ್ಶನವನ್ನು ಪ್ರಸ್ತುತಪಡಿಸುತ್ತಿದೆ. ರಾಜಸ್ಥಾನದ ಅತ್ಯಂತ ಪೂಜ್ಯ ಐತಿಹಾಸಿಕ ವ್ಯಕ್ತಿತ್ವಗಳಲ್ಲಿ ಒಬ್ಬರಾದ ವೀರಮಾತಾ ಪನ್ನದಾಯಿ ಅವರ ಅಸಾಧಾರಣ ತ್ಯಾಗ ಮತ್ತು ಭಕ್ತಿಯನ್ನು ಜೀವಂತವಾಗಿ ಮೂಡಿಸುವ ಈ ನೃತ್ಯ ರೂಪಕವು ಬೆಂಗಳೂರಿನ ಇಂದಿರಾನಗರ ಸಂಗೀತ ಸಭೆಯಲ್ಲಿ ನಡೆಯಲಿದೆ. ಭಾರತೀಯ ಸಾಂಸ್ಕೃತಿಕ ಪರಂಪರೆಯಲ್ಲಿ ಆಳವಾಗಿ ನೆಲೆಸಿರುವ ಧರ್ತಿ ಧೋರಾರಿ ಸ್ವಾಮಿ ಧರ್ಮ ಮತ್ತು ರಾಷ್ಟ್ರ ಧರ್ಮವನ್ನು ರಕ್ಷಿಸುವಲ್ಲಿ ಮಹಿಳೆಯರ ಅಪ್ರತಿಮ ಪಾತ್ರವನ್ನು ಸಂಭ್ರಮದಿಂದ ಆಚರಿಸುತ್ತದೆ. ಸಾಂಪ್ರದಾಯಿಕ ಜನಪದ ನೃತ್ಯ, ಸಂಗೀತ ಹಾಗೂ ಅಭಿವ್ಯಕ್ತಿಪೂರ್ಣ ಕಥನದ ಮೂಲಕ ಪೀಳಿಗೆಯಿಂದ ಪೀಳಿಗೆಗೆ ಪ್ರೇರಣೆಯಾದ ಭಾರತೀಯ ಇತಿಹಾಸದ ಮಹತ್ವದ ಅಧ್ಯಾಯವೊಂದನ್ನು ಕೇಸರಿಯ ರೆಸ್ಟೋರೆಂಟ್ ಪುನರ್ ಸೃಷ್ಟಿಸುತ್ತದೆ. ಚಿತ್ತೋರ್ ಅರಮನೆಯ ದಾಯಾದಿ ಹಾಗೂ ಸಂರಕ್ಷಕಿಯಾಗಿದ್ದ ವೀರಮಾತಾ ಪನ್ನದಾಯಿ ಧೈರ್ಯ, ನಿಷ್ಠೆ ಮತ್ತು ಸ್ವಾರ್ಥರಹಿತ ತ್ಯಾಗದ ಶಾಶ್ವತ ಸಂಕೇತವಾಗಿದ್ದಾರೆ. ತಾಯಿ ಭೂಮಿ ಮತ್ತು ಕರ್ತವ್ಯದ ಮೇಲಿನ ಅಪಾರ ಸಮರ್ಪಣೆಯ ಕ್ಷಣದಲ್ಲಿ ಮಹಾರಾಣಾ ಉದಯ್ ಸಿಂಗ್ ಅವರ ಪ್ರಾಣ ರಕ್ಷಣೆಗೆ ತಮ್ಮದೇ ಮಗ ಚಂದನ್ ಅವರನ್ನು ಬಲಿಕೊಟ್ಟು ಚಿತ್ತೋರ್ ವಂಶದ ಉಳಿವಿಗೆ ಕಾರಣರಾದರು. ಈ ಘಟನೆ ಭಾರತೀಯ ಇತಿಹಾಸದಲ್ಲಿನ ಅತ್ಯಂತ ಗಂಭೀರ ಮಾತೃತ್ಯಾಗ ಮತ್ತು ದೇಶಭಕ್ತಿಯ ಉದಾಹರಣೆಯಾಗಿ ಉಳಿದಿದೆ. ಧರ್ತಿ ಧೋರಾರಿ ಮೂಲಕ ಈ ಐತಿಹಾಸಿಕ ಪರಂಪರೆಯನ್ನು ಪುನರುಜ್ಜೀವನಗೊಳಿಸಿ ವಿಶೇಷವಾಗಿ ಇಂದಿನ ಯುವ ಪೀಳಿಗೆಗೆ ಆಕರ್ಷಕ ಹಾಗೂ ಹೃದಯ ಸ್ಪರ್ಶಿ ರೂಪದಲ್ಲಿ ಪರಿಚಯಿಸುವುದೇ ಕೇಸರಿಯ ರೆಸ್ಟೋರೆಂಟ್ನ ಉದ್ದೇಶ. ಈ ಪ್ರದರ್ಶನವು ಪನ್ನದಾಯಿ ಅವರಿಗೆ ಮಾತ್ರವಲ್ಲದೆ ದೇಶದ ರೂಪುಗೊಳ್ಳುವಿಕೆಯಲ್ಲಿ ಮೌನವಾಗಿ ತ್ಯಾಗ ಮಾಡಿದ ಅನೇಕ ಮಹಿಳೆಯರಿಗೆ ಸಲ್ಲಿಸುವ ಗೌರವವೂ ಹೌದು. ಇದು ಇತಿಹಾಸ, ಕಲೆ ಮತ್ತು ಭಾವನೆಗಳ ಸೊಗಸಾದ ಸಂಗಮವಾಗಿರುವ ಸಾಂಸ್ಕೃತಿಕ ಸಂಚೆಯಾಗಿದ್ದು ಭಾರತದ ಶ್ರೀಮಂತ ಪರಂಪರೆ ಮತ್ತು ವೀರ ಮನೋಭಾವಕ್ಕೆ ಹೃದಯಪೂರ್ವಕ ನಮನವಾಗಿದೆ. ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನಮ್ಮ ಸಿದ್ಧಾರ್ಥ್ ಗೋಯಂಕ ಅವರು ನನ್ನನ್ನು ಕರೆದಿದ್ರು. ನಾನು ಕಾರ್ಯಕ್ರಮ ಏನು ಅಂತ ಕೇಳಿದೆ. ಸಾಮಾನ್ಯವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಅನ್ನುವಂಥದ್ದು ಗೊತ್ತಿತ್ತು. ಆದರೆ ಯಾವ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ, ಈ ದೇಶಕ್ಕೆ, ಈ ಸಮಾಜಕ್ಕೆ ತುಂಬ ಜನ ಬಲಿದಾನ ಕೊಟ್ಟಿದ್ದಾರೆ. ಅಂದರೆ ನಮಗಿರುವಂತಹ ಇತಿಹಾಸ ತುಂಬ ದೊಡ್ಡದು. ನಾನು ಡೆಕ್ಕನ್ ಹೆರಾಲ್ಡಲ್ಲಿ ಒಂದು ಆರ್ಟಿಕಲ್ ಓದ್ತಾ ಇದ್ದೆ. ಆ ಆರ್ಟಿಕಲ್ನಲ್ಲಿ ಅವರು ನೋಡಿ, ಸಾಮಾನ್ಯವಾಗಿ ನಾವು ಹೇಳುವಾಗ ನಾವು 5,000 ವರ್ಷಗಳ ಹಳೆಯ ಸಂಸ್ಕೃತಿ ಅಂತ ಹೇಳ್ಬಿಡ್ತೀವಿ. ಆದರೆ ಈ ಹ್ಯಾಡ್ ರಿಟನ್ ಇನ್ ದಟ್ ಆರ್ಟಿಕಲ್ ಸ್ಟೇಟಿಂಗ್ ದಟ್ ಐ ಇನ್ವೈಟ್ ಯು to get associated with me, to search, to find out facts with all those events which went at that point of time. ಏನೇನು ಹೇಳ್ತಾರೆ, meteor, directions of the rivers, ಮತ್ತು ಅವತ್ತು ನಡೆದಂಥ ಎಕ್ಲಿಪ್ಸ್, ಇದೆಲ್ಲದರ ಆಧಾರದ ಮೇಲೆ ಆತ ಬರೀತಾರೆ. ಮಹಾಭಾರತವೇ 7,500 ವರ್ಷಗಳಾಗಿದೆ. ರಾಮಾಯಣಕ್ಕೆ 12,100 ವರ್ಷ ಆಗಿದೆ. ನಾನು ಈ ಆರ್ಟಿಕಲ್ನಲ್ಲಿ ಬರೀತಾ ಇರೋದು ಸುಮ್ಮನೆ ಅಲ್ಲ, ನಾನು ಇದಕ್ಕಾಗಿ ಬಹಳ ಪರಿಶ್ರಮ ಪಟ್ಟಿದ್ದೀನಿ. ನಾನು ಇದನ್ನ ದಾಖಲೆಗಳ ಸಮೇತ ನಿಮ್ಮ ಮುಂದೆ ಇಡ್ತೀನಿ. ನಿಮಗೆ ನಾನು ಹೇಳೋದನ್ನ ನಂಬಬೇಕು ಅಂತಿಲ್ಲ. ನನ್ನ ಜೊತೆನಲ್ಲಿ ನೀವು ಕೂಡ ಇದರ ಅನ್ವೇಷಣೆಯನ್ನ ಮಾಡಬೇಕು ಅನ್ನುವಂಥ ಮಾತುಗಳನ್ನ ಅದನ್ನು ಬರೀತಾರೆ. ಸಿದ್ಧಾರ್ಥ್ ಗೋಯಂಕ from Kesaria Restaurant. Namaskara. From Kesaria side, we are holding this event on the life of Pannadai. It is a folk dance. Pannadai plays a very central role in our nation's rich history of sacrifice. The contribution she made to the national cause, that is something that cannot be forgotten. So we want to retell the story in a contemporary form to today's youth. That is why from Kesaria Restaurant we are organizing this event. ಹೆಸರು ರಾಮನಾಥ್ ಅಂತ. ನಾನು ಜ್ಞಾನ ವಿಜ್ಞಾನ ವಿದ್ಯಾಪೀಠ ಶಾಲೆಯ ಪ್ರಾಂಶುಪಾಲನಾಗಿದ್ದೇನೆ. ವಿಜ್ಞಾನ ವಿದ್ಯಾಪೀಠ ಶಾಲೆಯು ಪದ್ಮನಾಭ ನಗರದಲ್ಲಿದೆ. ಇಲ್ಲಿ ನಾವು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಥವಾ ಕೋ-ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಮಾಡಿಸ್ತೀವಿ. ಈ ದಿನ ನಮ್ಮ ಶಾಲೆಯ ಮಕ್ಕಳು 36 ಜನ ಮಕ್ಕಳು
ರಾಜಸ್ಥಾನದಿಂದ ಬಂದಿರುವಂತಹ ಒಬ್ಬರು ಗುರುಗಳು ಹೇಳಿಕೊಟ್ಟಿರುವಂತಹ ಒಂದು ಪನ್ನಾದಾಯಿ ಅಂತ ಒಂದು ಕಥೆಯನ್ನು ಇವತ್ತು ಡ್ಯಾನ್ಸ್ ಡ್ರಾಮಾದು ಎನಾಕ್ಟ್ ಮಾಡ್ತಾ ಇದ್ದಾರೆ ನಿತ್ಯರೂಪಕನ. ಇಲ್ಲಿ ಏನು ಅಂತಂದರೆ ಒಂದು ರಾಜ್ಯಕ್ಕೋಸ್ಕರ ಅಥವಾ ರಾಷ್ಟ್ರಕ್ಕೋಸ್ಕರ ತನ್ನ ಮಗನನ್ನೇ ತ್ಯಾಗ ಮಾಡುವಂತಹ ಒಂದು ತಾಯಿಯ ಒಂದು ಕಥೆಯನ್ನು ಇವತ್ತು ನಾವು ತೊಗೊಂಡಿದ್ದೀವಿ. ಇದು ಒಟ್ಟು ಒಂದು 40 ನಿಮಿಷದ ಒಂದು ಪ್ರೋಗ್ರಾಮು. ಬಟ್ ನಮಗೇನಾಗತ್ತೆ ಅಂದರೆ ಈ ಪ್ರೋಗ್ರಾಮ್ ಮುಗಿಯೋಷ್ಟೊತ್ತಿಗೆ ನಮ್ಗೆ ಎಷ್ಟು ರಾಷ್ಟ್ರಭಕ್ತಿ ಬೇಕು, ನಮ್ಮ ದೇಶದ ಬಗ್ಗೆ ನಮ್ಗೆ ಎಷ್ಟು ಅಭಿಮಾನ ಇರಬೇಕು ಅನ್ನೋದೊಂದು ಗೊತ್ತಾಗುತ್ತೆ. ಆ ರೀತಿ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಅದನ್ನು ನಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ ಇವತ್ತು. ಅದಕ್ಕೆ ಆತ್ಮಾರಾಮ್ ಅಂತ ರಾಜಸ್ಥಾನದಿಂದ ಬಂದಿರೋ ಶಿಕ್ಷಕರು ಅದನ್ನು ಗೈಡ್ ಮಾಡಿದ್ದಾರೆ. ಮತ್ತು ನಮ್ಮ ಶಾಲೆಯ ಶಿಕ್ಷಕರಾದ ವಾಸುದೇವ್ ಮತ್ತು ವಿನಂತಿನವರು ಅವ್ರಿಗೆ ಸಹಕಾರ ಕೊಟ್ಟು ಮಕ್ಕಳನ್ನೆಲ್ಲ ತಯಾರು ಮಾಡಿದ್ದಾರೆ. ಇದು ಈ ಒಂದು ಪ್ರೋಗ್ರಾಮನ್ನು ನೋಡಿ ನೀವು ಸಂತಸ ಪಡಿ. ತುಂಬ ಒಳ್ಳೆಯ ಪ್ರೋಗ್ರಾಮ್ ಇದು. Manish Agrawal, I am from Rajasthan and part of the team which has developed this complete script. As we can see the name of the program, Dharti Dhorari, the land of sands. But this land of sands is being spread with the blood of the sacrifice. The blood of the sacrifice which is important and which has played a vital role for the making of the Bharatam. The today's Bharatam what we see is because of the sacrifice made by the Rajasthan, the sacrifice made by the ladies of Rajasthan, and the vital sacrifice which is the important role which has played the role into the development of Bharatam is Pannadhayam. This role, this script today is going to show the people of Bangalore, the people of Karnataka, how the sacrifice of a mother or his own daughter or his own son has played an important role in making the complete Marathwada, complete Maratha, complete Mewar, and then making the Bharata what is today we see. And that's why Dharti Dhorari, the land of sand, which is been made red with the sacrifice of the females in our history, which has been forgotten right now in our modern education. So now this effort is to make the education and make the new generation aware about the sacrifices of the past.